ಮೊದಲು ನಾವು ಸ್ಯಾಂಡಲ್ವುಡ್ ನ ಹಿಸ್ಟ್ರಿ ಬಗ್ಗೆ ನೋಡೋಣ. ಸೊ ಶ್ರೀಗಂಧದ ಮರದ ತುಂಡುಗಳನ್ನ ಮಹಾರಾಜರು ತಮ್ಮ ರಾಜ್ಯದಲ್ಲೇ ಸ್ಟೋರ್ ಮಾಡಬೇಕಾಯ್ತು. ಆಗಿನ ನಾರೋಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನ ಚಾಲೆಂಜ್ ಆಗಿ ತಗೊಂಡು ಆರಂಭಿಸಿದ್ರು. ನಮ್ಮ ಕರ್ನಾಟಕದ ಹೆಮ್ಮೆಯ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೊತೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ದೊರಕುವ ಸೋಪ್, ಏಕೈಕ ಸೋಪ್ ಅಂದ್ರೆ ಅದು ಮೈಸೂರ್ ಸ್ಯಾಂಡಲ್ ಸೋಪ್. ಮೈಸೂರ್ ಸ್ಯಾಂಡಲ್ ಸೋಪ್ ಭಾರತೀಯರ ಮನೆ ಮನದಲ್ಲಿ ಮೈಸೂರ್ ಸ್ಯಾಂಡಲ್ ಸೋಪ್ ಅನ್ನೋದು ವಿಶೇಷ ಸ್ಥಾನವನ್ನ ಪಡೆದಿದೆ. ಓವರ್ ದ ಸೆಂಚುರೀಸ್ ಇದು ತನ್ನ ಸುಂದರ ಸುಗಂಧವನ್ನ ದೇಶದಾದ್ಯಂತ ಹರಡಿಸ್ತಾ ಇದೆ. ಸೊ ಇವತ್ತು ಮೈಸೂರ್ ಸ್ಯಾಂಡಲ್ ಸೋಪ್ ಯಾವಾಗ ಪ್ರಾರಂಭ ಆಯ್ತು, ಹೇಗ್ ಪ್ರಾರಂಭ ಆಯ್ತು ಮತ್ತು ಇದು ಯಾವ ಪ್ರಾಡಕ್ಟ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹಾಯ್, ನಾನು ರಿಕಿತ್. ವೆಲ್ಕಮ್ ಟು ಟಿಜಿ ಸ್ಟುಡಿಯೋ ಬ್ರ್ಯಾಂಡ್ ಕಥಾ ಎಪಿಸೋಡ್ ನಂಬರ್ 2ಗೆ. ನಮ್ಮ ಮೈಸೂರ್ ಸ್ಯಾಂಡಲ್ soap is a symbol of purity and trust, and there is a more than one reason for the brand's success. After all, this is the only soap in the world that is made up of 100% of sandalwood oil. ಮೊದಲು ನಾವು ಸ್ಯಾಂಡಲ್ವುಡ್ ನ ಹಿಸ್ಟ್ರಿ ಬಗ್ಗೆ ನೋಡೋಣ. 1916ರಲ್ಲಿ ಮೈಸೂರ್ ಸ್ಯಾಂಡಲ್ ಸೋಪ್ ಪ್ರಾರಂಭ ಆಯಿತು. ಆಗಿನ ನಾರೋಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನ ಚಾಲೆಂಜ್ ಆಗಿ ತಗೊಂಡು ಆರಂಭಿಸಿದ್ರು. ಆಗ ಶ್ರೀಗಂಧವನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಆಪ್ಷನ್ ಇರಲಿಲ್ಲ. ಸೊ ಶ್ರೀಗಂಧದ ಮರದ ತುಂಡುಗಳನ್ನ ಮಹಾರಾಜರು ತಮ್ಮ ರಾಜ್ಯದಲ್ಲೇ ಸ್ಟೋರ್ ಮಾಡಬೇಕಾಯ್ತು. ಸೊ ಇದಕ್ಕೊಂದು ಸೊಲ್ಯೂಷನ್ ನ ತರಬೇಕು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಹೊಳೆದಂತ ಉಪಾಯನೇ ಸ್ಯಾಂಡಲ್ವುಡ್ ಸೋಪ್. ಆಗ ನಮ್ಮ ಮಹಾರಾಜರು ವಿತ್ ದ ಹೆಲ್ಪ್ ಆಫ್ ನಮ್ಮ ಕರ್ನಾಟಕದ ಹೆಮ್ಮೆಯ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೊತೆ ಗವರ್ನಮೆಂಟ್ ಸೋಪ್ ಫ್ಯಾಕ್ಟರಿನ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಅಂತ ಹೆಸರನ್ನ ಕೂಡ ಕೊಡ್ತಾರೆ. ಮತ್ತು ಇದು ಈಗಿನ ಭಾರತದ ನಂಬರ್ 1 ಸ್ಯಾಂಡಲ್ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಕಂಪನಿಗೆ ಇವತ್ತಿಗೆ ಸರಿಸುಮಾರು 105 ವರ್ಷಗಳು ಕಳೆದಿದೆ. ಆದ್ರೂ ಕೂಡ ಮೈಸೂರ್ ಸ್ಯಾಂಡಲ್ ಸೋಪ್ ನ ಚಾಪು ಇನ್ನೂ ಕಮ್ಮಿನೇ ಆಗಿಲ್ಲ. ಇದು ಪ್ರಾರಂಭ ಆದಾಗ ಯಾವ ಕ್ವಾಲಿಟಿನ ಕೊಡ್ತಾ ಇತ್ತೋ ಅದೇ ಕ್ವಾಲಿಟಿ ಹಾಗೂ ಲೆಗಸಿಯನ್ನ ಇವಾಗ್ಲೂ ಫಾಲೋ ಮಾಡ್ತಾ ಇದೆ. ಸ್ಯಾಂಡಲ್ ಫ್ಲೇವರ್ ಅಷ್ಟೇ ಅಲ್ಲದೆ ಅಲೆವೆರಾ, ನೀಮ್, ರೋಸ್, ಜಾಸ್ಮಿನ್ ಗಳಂತ ಹಲವಾರು ಫ್ಲೇವರ್ಸ್ ಗಳನ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಅಂಡ್ ಇವರು ಕೇಕ್ ಮಾದರಿಯ ಸೋಪ್ ಗಳನ್ನ ತಯಾರಿಸಿರೋದ್ರಲ್ಲಿ ಎಕ್ಸ್ಪರ್ಟ್. ಹಾಗೂ ಇವಾಗಿನ ಟ್ರೆಂಡ್ ಪ್ರಕಾರ ಬಾಡಿ ವಾಶ್, ಶವರ್ ಜೆಲ್ ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂಡ್ ಮೈಸೂರ್ ಸ್ಯಾಂಡಲ್ ಸೋಪ್ ಗ್ರೇಡ್ 1 ಪ್ರೀಮಿಯಂ ಕ್ವಾಲಿಟಿನ ಸೋಪ್ ಆಗಿದೆ. ಅಂಡ್ ಇಟ್ಸ್ ಹ್ಯಾವಿಂಗ್ 80% ಆಫ್ TMF ಅಂದ್ರೆ ಟೋಟಲ್ ಫ್ಯಾಟಿ ಮ್ಯಾಟರ್ಸ್. ಸ್ಯಾಂಡಲ್ವುಡ್ ಆಯಿಲ್ ನ ಯೂಸ್ ಮಾಡಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ದೊರಕುವ ಏಕೈಕ ಸೋಪ್ ಅಂದ್ರೆ ಅದು ಮೈಸೂರ್ ಸ್ಯಾಂಡಲ್ ಸೋಪ್. ಈಗ KSDL ಕಾಸ್ಮೆಟಿಕ್ ಇಂಡಸ್ಟ್ರಿಗೆ ಕೂಡ ಎಂಟರ್ ಆಗಿದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಯಾಂಡಲ್ವುಡ್ ಟ್ರೀಸ್ ನ ಇವರು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗೆ ಒಂದಷ್ಟು ರೈತರಿಂದ ಕೂಡ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸ್ಯಾಂಡಲ್ವುಡ್ ಆಯಿಲ್ ಗೆ ಸ್ಯಾಂಡಲ್ವುಡ್ ನ ಎಲ್ಲಾ ತುಂಡುಗಳು ಯೂಸ್ ಆಗಲ್ಲ. ಇದರ ಹಾರ್ಟ್ ವುಡ್ ಅಂದ್ರೆ ಮರಗಳನ್ನ ಕಟ್ ಮಾಡಿದಾಗ ಸ್ಯಾಂಡಲ್ವುಡ್ ಅಲ್ಲಿ ಇರುವಂತಹ ಮಧ್ಯದ ಭಾಗನ ಅಂದ್ರೆ ಹಾರ್ಟ್ ವುಡ್ ಅಂತ ಕರಿತೀವಿ, ಆ ಭಾಗ ಮಾತ್ರನೇ ಆಯಿಲ್ ಗೆ ಯೂಸ್ ಆಗುವಂತದ್ದು. ಮತ್ತು 5 ml ಆಫ್ ಸ್ಯಾಂಡಲ್ವುಡ್ ಆಯಿಲ್ ಗೆ ಆಲ್ಮೋಸ್ಟ್ 7,000 to 10,000 rupees ತನಕ ಕಾಸ್ಟ್ ಆಗುತ್ತೆ. ಈ ಸ್ಯಾಂಡಲ್ವುಡ್ ಆಯಿಲ್ ನ ಎಕ್ಸ್ಟ್ರಾಕ್ಷನ್ ಮಾಡುವ ಸಮಯದಲ್ಲಿ ಉಳಿಯುವ ಸೆಡಿಮೆಂಟ್ ಅನ್ನ ಅಗರಬತ್ತಿ ಮತ್ತು ಧೂಪಗಳನ್ನ ತಯಾರಿಸೋದಕ್ಕೆ ಬಳಸ್ತಾರೆ. ಈಗಾಗಲೇ ಹೊಸ ತರದ ಧೂಪಗಳನ್ನ ಹಾಗೂ ಅಗರಬತ್ತಿಗಳನ್ನ ಲಾಂಚ್ ಮಾಡಿದ್ದಾರೆ ಕೂಡ. ಇನ್ ಅಪ್ಕಮಿಂಗ್ ಡೇಸ್ ನ್ಯೂ ಪ್ರಾಡಕ್ಟ್ಸ್ ಲೈಕ್ ಟ್ಯಾಲ್ಕಮ್ ಪೌಡರ್ಸ್, ಕೋಕೋನಟ್ ಆಯಿಲ್, ಶವರ್ ಜೆಲ್, ಪರ್ಫ್ಯೂಮ್ಸ್ ಈ ತರದ ಹಲವಾರು ಪ್ರಾಡಕ್ಟ್ಸ್ ಗಳನ್ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಇದು KSDL ಅವರ ಮಾರ್ಕೆಟ್ ರೆವೆನ್ಯೂ ಮತ್ತು ಬ್ರಾಂಡ್ ವಿಸಿಬಿಲಿಟಿಯನ್ನ ಇನ್ಕ್ರೀಸ್ ಮಾಡಲು ಹೆಲ್ಪ್ ಆಗಿದೆ. ಇವರ ರೆವೆನ್ಯೂ ಬಗ್ಗೆ ಹೇಳೋದಾದ್ರೆ ಲಾಸ್ಟ್ ಇಯರ್ ಅಪ್ರಾಕ್ಸಿಮೇಟ್ಲಿ 1,500 crores ಆಫ್ ಟರ್ನ್ ಓವರ್ ಮಾಡಿದೆ. ಅದಷ್ಟೇ ಅಲ್ಲದೆ ಇದರಲ್ಲಿ ಅಪ್ರಾಕ್ಸಿಮೇಟ್ ಪ್ರಾಫಿಟ್ ನಿಯರ್ಲಿ 362 crores ಆಗಿದೆ, ವಿಚ್ ಇಸ್ ಹೈಯೆಸ್ಟ್ ಇನ್ ದ ಹಿಸ್ಟ್ರಿ ಆಫ್ KSDL. ಸೊ ನೋಡಿದ್ರಲ್ಲ, ಮೈಸೂರ್ ಸ್ಯಾಂಡಲ್ ಸೋಪ್ ಇಸ್ ನಾಟ್ ಜಸ್ಟ್ ಅ ಬ್ರ್ಯಾಂಡ್, ಇಟ್ಸ್ ಅ ಡ್ರೀಮ್ ಆಫ್ ಅವರ್ ಲೆಜೆಂಡ್ ಫ್ರಮ್ ಅವರ್ ಪಾಸ್ಟ್ ಜನರೇಷನ್. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೊಂದು ಹೊಸ ಬ್ರ್ಯಾಂಡ್ ಕತೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.